ಜಸ್ಟ್ 1 ಅವರ್ ಹೊರಗಡೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ನನ್ನ ರೂಮ್ ಈ ಅವಸ್ಥೆ ಆಗಿತ್ತು. ಅಮೆಝಾನ್ಗೆ ರಿಟರ್ನ್ ಹಾಕಕ್ಕೆ ಅಂತ ಇಟ್ಟಿದ್ದ ಹೊಸ ಡ್ರೆಸ್, ಯೋಗ ಮ್ಯಾಟ್, ಪಿಲ್ಲೋ ಕವರ್ಸ್, ಹಾಗೆ ಈ ಸ್ಮಾರ್ಟ್ ವಾಚ್ ಇಷ್ಟು ಕೂಡ ಚಿಂದಿ ಚಿತ್ರಾನ ಆಗ್ಬಿಟ್ಟಿತ್ತು. ಇವತ್ತು ಮಾಡೋದೆಲ್ಲ ಮಾಡಿ ಹೇಗೆ ಓಡ್ತಿದ್ದಾನೆ ನೋಡಿ. ಅವಾಗ ತಾನೇ ಮನೆಗೆ ಬಂದು ಒಂದು ರೆಸಿಪಿ ಶೂಟ್ ಮಾಡೋಣ ಅಂತ ಟ್ರೈಪಾಡ್ ತಗೊಳಕ್ಕೆ ನನ್ನ ರೂಮಿಗೆ ಬಂದೆ. ಆಚೆ ಕಳಿಸಿ ಮನೆ ಡೋರ್ ಲಾಕ್ ಮಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಏನೋ ಕಿಚನ್ ಅಲ್ಲಿ ಮರ್ತಿದ್ದೆ ಅಂತ ಡೋರ್ ಓಪನ್ ಮಾಡಿ ನಾನು ಕಿಚನ್ಗೆ ಹೋಗಿದ್ದೀನಿ. ಡೆಫಿನೆಟ್ಲಿ ಇವ್ನು ಅದೇ ಟೈಮಲ್ಲಿ ರೂಮಿಗೆ ಬಂದು ಸೇರ್ಕೊಂಡಿದ್ದಾನೆ, ನನಗೆ ಗೊತ್ತಾಗಿಲ್ಲ. ಅಂಡ್ ಹ್ಯಾವ್ ನೋ ಐಡಿಯಾ. ಮನೆಗೆ ಬಂದು ನಿಜವಾಗ್ಲೂ ಇವತ್ತು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಂದರೂ ಒಂದು ರೆಸಿಪಿ ಶೂಟ್ ಮಾಡಲೇಬೇಕಂತ ಟ್ರೈಪಾಡ್ ಎತ್ಕೊಳ್ಳೋಕೆ ಅಂತ ರೂಮಿಗೆ ಬಂದಿತ್ತು. ರೂಮ್ ನೋಡಿದ್ರೆ ಈ ಅವಸ್ಥೆ ಆಗಿತ್ತು. ಅಂಡ್ ಅದರಲ್ಲಿ ಮಧ್ಯ ಬಂದು ನನ್ನ ಮೂಡ್ ಹೇಗಿದೆ ಅಂತ ಬೇರೆ ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾನೆ, ಸಮಾಧಾನ ಆಗಿದ್ದಾಳ ಇಲ್ವಾ ಅಂತ. ನನಗೆ ಸಮಾಧಾನ ಕೊಟ್ಟಿದ್ದೇನಂದ್ರೆ ಡ್ರೆಸ್ ಮಾತ್ರ ಚೂರು ಹಾಳಾಗಿರ್ಲಿಲ್ಲ, ಕವರ್ ಮಾತ್ರ ಅರ್ತಿಟ್ಟಿದ್ದ. ಡ್ರೆಸ್ ಅಂತೂ ಗುಡ್ ಕಂಡೀಷನ್ ಅಲ್ಲೇ ಇತ್ತು. ಇವನ್ ಮಾಡಿರೋ ಕೆಲ್ಸಕ್ಕೆ ಹೊಡಿಬೇಕಾ, ಬೈಬೇಕಾ, ಅಳ್ಬೇಕಾ, ನಗ್ಬೇಕಾ ಏನೂ ಗೊತ್ತಾಗ್ಲಿಲ್ಲ. ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟೆ ನಾನು.